ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಈ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಇವತ್ತು ಈಸಿಯಾಗಿ ಚಿಕನ್ ಬಿರಿಯಾನಿನ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇಲ್ಲಿ ಹಾಫ್ kg ಅಷ್ಟು ಚಿಕನ್ ತೊಗೊಂಡಿದ್ದೀನಿ. ಅದಕ್ಕೆ 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, ಅರ್ಧ ಹಿಡಿ ಪುದೀನ ಸೊಪ್ಪು, 2 ಮೀಡಿಯಮ್ ಸೈಜಷ್ಟು ಆನಿಯನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ಥರ ಸ್ಲೈಸ್ ಆಗಿ, 1 ಟೊಮ್ಯಾಟೊ, ಸ್ವಲ್ಪ ಟೊಮ್ಯಾಟೊ ದೊಡ್ಡದೇ ತೊಗೊಳ್ಳಿ. ಅದಾದಮೇಲೆ ಇಲ್ಲಿ ಶುಂಠಿ ಮತ್ತು ಖಾರಕ್ಕೆ ತಕ್ಕಷ್ಟು ಹಸಿಮೆಣಸಿನ್ಕಾಯಿ, 1 ಗೆಡ್ಡೆಯಷ್ಟು ಬೆಳ್ಳುಳ್ಳಿ, ಚಕ್ಕೆ, ಏಲಕ್ಕಿ, ಲವಂಗ, ಕಾಳುಮೆಣಸು ತೊಗೊಂಡಿದ್ದೀನಿ. ನೆಕ್ಸ್ಟು ಇಲ್ಲಿ 2 ಟೇಬಲ್ ಸ್ಪೂನಷ್ಟು ಧನಿಯಾ ಮತ್ತು 1/4 ಟೇಬಲ್ ಸ್ಪೂನಷ್ಟು ಅರಿಶಿನ ಪೌಡರ್ನ ತೊಗೊಂಡಿದ್ದೀನಿ. ಇಲ್ಲಿ 1 ಗ್ಲಾಸಷ್ಟು ನಾನು ಸೋನಾ ಮಸೂರಿ ಅಕ್ಕಿನ ನೆನೆ ಹಾಕಿ ಎತ್ತಿಟ್ಕೊಂಡಿದ್ದೀನಿ. ಬೇಕಿದ್ದರೆ ಇದ್ರ ಜೊತೆ ಬಾಸುಮತಿನೂ ಕೂಡ ನೀವು ಆ್ಯಡ್ ಮಾಡ್ಬೋದು. ನಾನು ಬರೀ ಇಲ್ಲಿ ಸೋನಾ ಮಸೂರಿ ಯೂಸ್ ಮಾಡ್ತಾಯಿದ್ದೀನಿ. ರುಬ್ಲಿಕ್ಕೋಸ್ಕರ ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ ಮತ್ತು ಇಲ್ಲಿ ಚಕ್ಕೆ, ಏಲಕ್ಕಿ, ಲವಂಗ, ಕಾಳುಮೆಣಸು ತೊಗೊಂಡಿದ್ನಲ್ಲ ಇದಿಷ್ಟೇ ರುಬ್ಕೋಬೇಕು. ಅದಾದಮೇಲೆ ಸ್ಟವ್ ಮೇಲೆ ಒಂದು ಕುಕ್ಕರ್ನ ಇಟ್ಬಿಟ್ಟು 7 ರಿಂದ 8 ಟೇಬಲ್ ಸ್ಪೂನಷ್ಟು ಆಯಿಲ್ನ ಹಾಕಿ ಚೆನ್ನಾಗಿ ಬಿಸಿ ಮಾಡ್ಕೋಬೇಕು. ಅದಾದಮೇಲೆ ಇಲ್ಲಿ 2 ಆನಿಯನ್ನ ಸ್ಲೈಸಾಗಿ ಕಟ್ ಮಾಡಿಟ್ಟಿದ್ನಲ್ವ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು, ಲೈಟ್ ಗೋಲ್ಡನ್ ಬ್ರೌನ್ ಬರೋ ತನಕ. ನೆಕ್ಸ್ಟ್ ಅದು ಫ್ರೈ ಆದ ತಕ್ಷಣ ಇಲ್ಲಿ 1 ಟೊಮ್ಯಾಟೊ ತೊಗೊಂಡಿದ್ನಲ್ಲ, ಸ್ವಲ್ಪ ದೊಡ್ಡ ಸೈಜಲ್ಲೇ ಟೊಮ್ಯಾಟೊ ತೊಗೊಂಬಿಡಿ, ಇಲ್ಲ ಮೀಡಿಯಮ್ ಚಿಕ್ಕದಿದ್ದರೆ 1-2 ಟೊಮ್ಯಾಟೊ ಹಾಕಿ. ಅದಾದಮೇಲೆ ಟೊಮ್ಯಾಟೊನ ಹಾಕಿ ಚೆನ್ನಾಗಿ ಬಾಡಿಸ್ಕೋಬೇಕು. ನಾನು ಇಲ್ಲಿ 1 ಚಕ್ರ ಮೊಗ್ಗು ಮತ್ತು 1 ಮರಾಠಿ ಮೊಗ್ಗನ್ನ ಹಾಕಿದ್ದೀನಿ, ಮತ್ತು 1 ಇಂಚು ಚಕ್ಕೆನ ಹಾಕಿದ್ದೀನಿ ಅದು ಮಸಾಲೆನ ಫ್ರೈ ಮಾಡಲಿಕ್ಕೋಸ್ಕರ. ಅದು ಮುಂಚೆನೇ ಯಾಕೆ ಹಾಕಿಲ್ಲ ಅಂತ ಹೇಳಿದ್ರೆ ಆಯಿಲಲ್ಲಿ ಅದೇ ಜಾಸ್ತಿ ಮೆಜಾರಿಟಿ ಫ್ಲೇವರ್ ಬಿಟ್ಕೊಂಡ್ಬಿಡುತ್ತೆ. ಅದಕ್ಕೋಸ್ಕರ ನಾನು ಇವಾಗ ಹಾಕಿದ್ದೀನಿ, ಸ್ವಲ್ಪ ಲೈಟ್ ಫ್ಲೇವರ್ ಇಷ್ಟ ಅಂಥೇಳಿ. ಅದಾದಮೇಲೆ ಇಲ್ಲಿ ಪುದೀನ ಕೊತ್ತಂಬರಿ ತೋರಿಸಿದ್ನಲ್ಲ ಅದರಲ್ಲಿ ಕಟ್ ಮಾಡಿ ಎತ್ತಿಟ್ಕೊಂಡಿದ್ರಲ್ಲಿ ಒಂದು ಹಾಫಷ್ಟು ಇವಾಗಲೇ ಹಾಕ್ತಾಯಿದ್ದೀನಿ ಒಗ್ಗರಣೆಗೆ. ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಒಗ್ಗರಣೆಲೇ ಅದನ್ನಂತ 30 to 40 ಸೆಕೆಂಡ್ಸು ಚೆನ್ನಾಗಿ ಬೇಯಿಸ್ಕೊಳ್ಳಿ. ಅದಕ್ಕೆ ಸ್ವಲ್ಪ ಬೇಯಲಿಕ್ಕೋಸ್ಕರ ಚಿಕನ್ಗೆ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಹಾಕಿ ಫ್ರೈ ಮಾಡ್ಕೋಬೇಕು. ಯಾಕೆ ಅಂದರೆ ಚಿಕನ್ಗೆ ಇವಾಗಲೇ ಉಪ್ಪು ಹಾಕಿದರೆ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಉಪ್ಪು ಮತ್ತು ಅರಿಶಿನ ಎರಡನ್ನೂ ಹಾಕಿ ಬೇಯಿಸ್ಕೋಬೇಕು. ಅದನ್ನು ಆ ಎಣ್ಣೆನಲ್ಲೇ ಚೆನ್ನಾಗಿ 1 ನಿಮಿಷ ಲಿಡ್ ಕ್ಲೋಸ್ ಮಾಡಿ ಒಂದು 20% ಕುಕ್ ಆಗಲಿಕ್ಕೆ ಬಿಟ್ಬಿಡಿ. ಅದಾದಮೇಲೆ ರುಬ್ಬಿಟ್ಕೊಂಡಿರೋಂಥ ಮಸಾಲನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇಲ್ಲಿ 1.5 ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರ್ನ ತೊಗೊಂಡಿದ್ದೆ, ಅದನ್ನು ಹಾಕಿ ಚೆನ್ನಾಗಿ ಈ ರೀತಿ ಮಿಕ್ಸ್ ಕೊಡಬೇಕು. ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ಲಿಡ್ ಕ್ಲೋಸ್ ಮಾಡಿ ಒಂದು 50 to 60% ಈ ಮಸಾಲಲ್ಲೇ ಬೇಯಬೇಕು. ಆ ರೀತಿ ಒಂದು 5 ರಿಂದ 10 ನಿಮಿಷ ಆಗುತ್ತೆ ಚೆನ್ನಾಗಿ ಬೇಯಲಿಕ್ಕೆ. ಅದೆಲ್ಲ ಎಣ್ಣೆ ಬಿಟ್ಕೋಬೇಕು ಮಸಾಲೆ, ಆ ರೀತಿ ಬೇಯಿಸ್ಕೋಬೇಕು. ಆ ರೀತಿ ಬೆಂದಾದಮೇಲೆ ಆ ಥರ ಎಣ್ಣೆ ಬಿಟ್ಕೊಂಡಿರುತ್ತಲ್ವ, ಆ ಟೈಮಲ್ಲಿ ನಾವಿಲ್ಲಿ 1/4 ಗ್ಲಾಸಷ್ಟು ನಾನು ಸೋನಾ ಮಸೂರಿ ಅಕ್ಕಿಯನ್ನು ತೊಗೊಂಡಿದ್ದೆ. ಅದಕ್ಕೆ ನಾನಿಲ್ಲಿ 1.25 ಗ್ಲಾಸಷ್ಟೇ ನೀರು ಹಾಕ್ತೀನಿ. ಯಾಕೆ ಅಂದರೆ ಅದು ರುಬ್ಲಿಕ್ಕೂ ಕೂಡ ನಾನು ಸ್ವಲ್ಪ ನೀರನ್ನು ಹಾಕಿದ್ದೆ ಅಲ್ವಾ, ಅದಕ್ಕೋಸ್ಕರ ಉದುರಾಗಲಿ ಅಂಥೇಳಿ. ನೀವು ಯಾವ ರೈಸ್ನ ಯೂಸ್ ಮಾಡ್ತೀರಿ ಆ ರೈಸ್ ಮೇಲೆ ನೀವು ನೀರನ್ನು ನೋಡಿಬಿಟ್ಟು ಹಾಕ್ಕೊಳ್ಳಿ. ಈ ರೀತಿ ಚೆನ್ನಾಗಿ ನೀರು ಹಾಕಿದ ಮೇಲೆ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿ ಆ ನೀರನ್ನು ಕುದಿಲಿಕ್ಕೆ ಬಿಟ್ಬಿಡಬೇಕು. ನಾನಿಲ್ಲೊಂದು ಸ್ವಲ್ಪ ಉಗುರು ಬೆಚ್ಚಗಿರೋ ನೀರನ್ನು ಹಾಕಿದ್ದೀನಿ. ಬೇಕಾದರೆ ಇನ್ನೂ ಜಾಸ್ತಿ ಬಿಸಿ ನೀರಿದ್ದರೆ ನೀವು ಹಾಕ್ಕೋಬೋದು. ಈ ರೀತಿ ಕುದಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಟೈಮಲ್ಲೇ ಸ್ವಲ್ಪ ಉಪ್ಪು ಖಾರ ಚೆಕ್ ಮಾಡಿ. ಖಾರ ಕರೆಕ್ಟಾಗೇ ಇರುತ್ತೆ, ಮೆಣಸಿನ್ಕಾಯಿ ಜಾಸ್ತಿ ಹಾಕಿರ್ತೀವಲ್ವ. ಉಪ್ಪನ್ನು ಮಾತ್ರ ಚೆಕ್ ಮಾಡ್ಕೊಳ್ಳಿ. ಸ್ವಲ್ಪ ಕಡಿಮೆ ಆಗಿತ್ತು ಉಪ್ಪು ಅಂಥೇಳಿ ನಾನು ಕೂಡ ಇಲ್ಲಿ 1/4 ಟೇಬಲ್ ಸ್ಪೂನ್ ಉಪ್ಪನ್ನು ಕೂಡ ಹಾಕಿದ್ದೀನಿ. ನೆಕ್ಸ್ಟು ಅದು 1/4 ಗ್ಲಾಸ್ ರೈಸ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಮಿಕ್ಸ್ ಮಾಡಿಕೊಂಡು ನಾನು ಅರ್ಧ ನಿಂಬೆಹಣ್ಣನ್ನು ತೊಗೊಂಡು ನಿಂಬೆ ರಸನ ಹಾಕ್ತಾಯಿದ್ದೀನಿ. ಅದಾದಮೇಲೆ ಇಲ್ಲಿ ಪುದೀನ ಮತ್ತು ಕೊತ್ತಂಬರಿನ ಕಟ್ ಮಾಡಿ ಎತ್ತಿಟ್ಟಿದ್ನಲ್ವ, ಅದನ್ನು ಅರ್ಧ ಒಗ್ಗರಣೆಗೆ ಹಾಕಿದ್ದೆ ಮತ್ತು ಇನ್ನು ಅರ್ಧ ಉಳಿಸಿದ್ದೆ ಅಂತ ಹೇಳಿದ್ನಲ್ಲ, ಅದನ್ನು ಈ ಟೈಮಲ್ಲೇ ನಾವು ಹಾಕಬೇಕು. ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಒಂದು ಜೆಂಟಲಾಗಿ ಒಂದು ಮಿಕ್ಸ್ ಕೊಡಬೇಕು. ಯಾಕೆ ಅಂದರೆ ಅದು ರೈಸ್ ಹಾಕಿದ ಮೇಲೆ ಸ್ವಲ್ಪ ಹುಷಾರಾಗಿ ಮಿಕ್ಸ್ ಮಾಡಬೇಕು, ಇಲ್ಲ ಅಂದರೆ ಅದು ರೈಸ್ ಎಲ್ಲ ಸ್ವಲ್ಪ ಕಟ್ ಆಗಿದ್ದ ಥರ ಆಗಿಬಿಡುತ್ತೆ. ಅದಕ್ಕೋಸ್ಕರ
ಹುಷಾರಾಗಿ ನೋಡಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಮಿಕ್ಸ್ ಮಾಡಿಕೊಂಡು ಲೋ ಫ್ಲೇಮಲ್ಲಿ ಒಂದು 5ರಿಂದ 10 ನಿಮಿಷ ಇಟ್ಕೊಂಡ್ರೆ ಆಯಿತು. ಇವಾಗ ಒಂದು 70% ಅಷ್ಟು ರೈಸ್ ಕುಕ್ ಆಗಿರುತ್ತೆ. ಇನ್ನು ಮಿಕ್ಕಿದ್ದಕ್ಕೆ ಒಂದು ಲೋ ಫ್ಲೇಮಲ್ಲಿ ಒಂದು 10 ಮಿನಿಟ್ಸ್ ಇಟ್ಟರೆ ಆಯಿತು. 5 ಟು 10 ಮಿನಿಟ್ಸು ಚೆನ್ನಾಗಿ ಬಿರಿಯಾನಿ ರೆಡಿ ಆಗಿರುತ್ತೆ. ಇದು ಈಸಿಯಾಗೂ ಇರುತ್ತೆ ಮತ್ತು ತುಂಬ ಟೇಸ್ಟಿಯಾಗಿ ಇರುತ್ತೆ. ಜಸ್ಟ್ ಹೋಮ್ ಮೇಡ್ ಮಸಾಲ ಅಷ್ಟೇ ಹಾಕಿ ಮಾಡಿರೋದು. ಎಕ್ಸ್ಟ್ರಾ ಬೇರೆ ಗರಂ ಮಸಾಲ, ಚಿಕನ್ ಮಸಾಲ ಯಾವುದನ್ನು ಕೂಡ ಬಳಸಿಲ್ಲ ಇಲ್ಲಿ. ತುಂಬ ರುಚಿಕರವಾಗಿ ಮತ್ತು ಟೇಸ್ಟಿಯಾಗಿರುತ್ತೆ. ನೋಡಿ ಟ್ರೈ ಮಾಡಿ. ಯಾವ ರೀತಿ ಇತ್ತು ಅಂತ ತಿಳಿಸಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು.